ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋನ ಆಲ್ರೆಡಿ ವೀಡಿಯೋಸ್ ಇದೆ, ಇಂಟ್ರೋ ವೀಡಿಯೋನೇ ಇರಲಿಲ್ಲ, ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ ಬೇಗ ವೀಡಿಯೋನ ಸಪೋರ್ಟ್ ಮಾಡಿ ಗಾಯ್ಸ್. ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದರೆ ಒಂದು ಪುಟ್ಟ ಲೈಕ್ ಕೊಡಿ. ವಿಡಿಯೋ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಬಾಯ್ ಮಾಡೋದು ತಲ್ಗಾಕೊಂಡಾರ ಯಾರಾದರೂ ಅದನ್ನ. ಓ ಸೂಪರ್. ಇಲ್ಲಿ ನಾನು ಫ್ರೈಡ್ ರೈಸ್ ಗೊಜ್ಜನ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಏನೇನು ಬೇಕು ಅದನ್ನೆಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು 2 ದಿವಸಕ್ಕೆ ಬೇಕಂತಂದರೆ. ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಯಾವಾಗ ಬೇಕಂದರೆ ಆವಾಗ ತಿನ್ಬೋದು. ಇಲ್ಲಿ ನಾನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಫ್ರೈಡ್ ರೈಸ್ಗಳಿಗೆ ಯಾವಾಗಲೂ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಫಸ್ಟು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ದಪ್ಪದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನಾವು ಬೇರೆ ವೆಜಿಟೇಬಲ್ಸ್ನೂ ಹಾಕ್ಕೊಬೋದು. ಇಲ್ಲಿ ನಮ್ಮ ಮನೇಲಿ ಇರಲಿಲ್ಲ ಅಂದ್ಬಿಟ್ಟು ನಾನು ಬರೀ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಇದೆರಡು ಹಾಕ್ಕೊಂಡಿದ್ದೀನಿ. ಬರೀ ಕ್ಯಾಪ್ಸಿಕಮಲ್ಲೂ ಮಾಡ್ಕೊಬೋದು, ಇಲ್ಲಾಂದರೆ ಬರೀ ಕ್ಯಾಬೇಜಲ್ಲೂ ಮಾಡ್ಕೊಬೋದು, ಇಲ್ಲಾಂದರೆ ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಕೊಬೋದು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಕ್ರಂಚಿ ಥರನೂ ಮಾಡ್ಕೊಬೋದು, ಇಲ್ಲಾಂದರೆ ಕೆಲವೊಬ್ಬರಿಗೆ ಚೆನ್ನಾಗಿ ಬೆಂದಿದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕ್ರಂಚಿ ಥರ ಇದ್ದರೆ ಇಷ್ಟ ಆಗುತ್ತೆ. ಸೊ ಯಾವ ಥರ ಬೇಕು ಆ ಥರನೂ ಮಾಡ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಒಂದು 70% ಆಗುವಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು 1 to 3 ನೂಡಲ್ಸ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೂಡಲ್ಸ್ ಮಸಾಲ ಹಾಕ್ಕೊಂಡ್ರೇ ಚೆನ್ನಾಗಿ ಟೇಸ್ಟ್ ಬರೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಇದು ನಾನು ತೋರಿಸಿದ್ನಲ್ಲ, ಈ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಬೇಕು. ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋದು ಮರ್ತಿದ್ದೆ, ಆಮೇಲೆ ಮತ್ತೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಚೆನ್ನಾಗಿತ್ತು. ನೈಟ್ ಮಾಡಿದ್ದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು, ಇಲ್ಲಾಂದರೆ ನೈಟ್ ಬೇಕಂದರೆ ದಿಢೀರಂತ ಕ್ಯಾಪ್ಸಿಕಮ್ದು ಇಲ್ಲಾಂದರೆ ಈ ಥರ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನು ಈ ಥರ ಗೊಜ್ಜು ಥರ ಮಾಡಿದ್ದು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಇದನ್ನು ನಮ್ಮ ಓನರ್ ಆಂಟಿ ಅವ್ರ ಮನೇಲಿ ಮಾಡ್ತಾಯಿದ್ರು. ಸೊ ನಾನು ಕೂಡ ನೋಡಿಕೊಂಡು ಒಂದ್ಸಲ ನಮ್ಮ ಮನೇಲಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ. ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಆರಾಮ್ಸೆ ನಾವು ನೈಟ್ ಮಾಡಿಟ್ಕೊಂಡು ಅನ್ನ ಕಲಿಸ್ಕೊಬೋದು, ಇಲ್ಲಾಂದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿಟ್ರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಗ ಮಕ್ಳಿಗಾಗಿರಲಿ ಯಾರಿಗಾದರೂ ಈ ಥರ ಲಂಚ್ ಬಾಕ್ಸ್ಗೆ ಪಟ್ ಅಂತ ಕಲಸಿ ಬಿಸಿ ಮಾಡಿ ಕೊಟ್ಬಿಡ್ಬೋದು. ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ Radu, happy birthday to you. Who is winner? Radu. Radu. Happy ಇಲ್ಲಿ ನಾನು ಏನಪ್ಪ ಒಂದು ಸ್ಪೆಷಲ್ಲಾಗಿ ಒಂದು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಏನದು ಅಂದರೆ ಹಲಸಿನಕಾಯಿ ಬಿರಿಯಾನಿ ಅಂತನಾದರೂ ಅಂದ್ಕೋಬೋದು, ಅಥವಾ ಪಲಾವ್ ಅಂತನಾದರೂ ಅಂದ್ಕೋಬೋದು. ನಾವು ನಾರ್ಮಲಾಗಿ ಪಲಾವ್ ಅಂತಲೂ ಅಂತೀವಿ, ಇಲ್ಲಾಂದರೆ ಬಿರಿಯಾನಿ ಅಂತನಾದರೂ ಅಂತೀವಿ. ಇಲ್ಲಿ ನಾನು ಫಸ್ಟು ಹಲಸಿನಕಾಯಿನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಬೇಯಿಸಾದ್ಮೇಲೆ ಮಾಡಿದ್ರೆ ಸ್ವಲ್ಪ ಬೇಗ ಆಗೋಗುತ್ತೆ, ಇಲ್ಲಾಂದರೆ ಅದನ್ನೇ ಸಪ್ರೇಟಾಗಿ ಸ್ವಲ್ಪ ಬೇಯಿಸ್ಕೊಂಡು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಹಲಸಿನಕಾಯಿ ಕಬಾಬ್ ಮಾಡೋಕ್ಕೂ ಬೇಯಿಸ್ತಾ ಇದ್ನಲ್ಲ, ಸೊ ಒಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ಫಸ್ಟ್
ಫಸ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 ಈರುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಇದಿಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಬೇಕಂತಂದರೆ ನೀವು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಎಣ್ಣೆ, ಪಲಾವ್ ಸ್ಪೈಸಸ್ಸು ಮತ್ತು 1 ಈರುಳ್ಳಿನ ಚಾಪ್ ಮಾಡಿ ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಇದಿಷ್ಟನ್ನು ಚೆನ್ನಾಗಿ ಬೇಯಿಸಾದ ನಂತರ ಇಲ್ಲಿ ಮಸಾಲಾನ ಏನು ರುಬ್ಬಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡೆ. ಇದರ ಒಂದು ಹಸಿ ಸ್ಮೆಲ್ ಏನಿದೆ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಒಂಥರ ಫ್ಲೇವರ್ ಬಂದುಬಿಡುತ್ತೆ. ಇದಕ್ಕೆ ಇವಾಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಹಾಕಿದ್ರೆ ಫ್ಲೇವರ್ ಒಂಥರ ಬೇರೆ ಥರ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಟೊಮ್ಯಾಟೊನ ಯೂಸ್ ಮಾಡಿಲ್ಲ, ಹುಳಿ ಫ್ಲೇವರ್ಗೋಸ್ಕರ ಮೊಸರು ಹಾಕಿದ್ದೀನಿ. ಇದಕ್ಕೆ ಬೇಯಿಸಿರುವಂಥದ್ದು ಒಂದು 10 ಪೀಸ್ ಆಗುವಷ್ಟು ಹಲಸಿನಕಾಯಿನ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಗರಂ ಮಸಾಲ, ಇದಿಷ್ಟೇ ಮಸಾಲೆ, ಇನ್ನೇನು ಹಾಕಿಲ್ಲ. ನೀರನ್ನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 1.5 ಲೋಟ ಅಷ್ಟು ಅಕ್ಕಿನ ತೊಗೊಂಡಿದ್ದೆ, ಸೊ ಅದರಿಂದ 3 ಲೋಟ ನೀರನ್ನ ಹಾಕ್ಕೊಂಡೆ. ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಉಪ್ಪು ನೋಡಿಕೊಂಡು ಆಮೇಲೆ ಅಕ್ಕಿನ ಹಾಕಿ ಒಂದು 2-3 ವಿಜಿಲ್ ಬರ್ಸೋದು ಅಷ್ಟೇ. ನಿಜವಾಗ್ಲೂ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು. ಲಾಸ್ಟ್ ಟೈಮ್ ಯಾವಾಗಲೂ ಏನೋ ಮಾಡಬೇಕಾದ್ರೆ ನಮ್ಮ ಮನೆಯವರಂದರು ಹಲಸಿನಕಾಯಿ ಬಿರಿಯಾನಿ ಮಾಡು ಒಂದ್ಸತಿ, ನೋಡೋಣ ಹೇಗೆ ಬರುತ್ತೆ, ಒಂದ್ಸಲ ಟ್ರೈ ಮಾಡು, ಚೆನ್ನಾಗಿ ಬಂದರೆ ಬರಲಿ, ಇಲ್ಲಾಂದರೆ ಇಲ್ಲ ಅಂತಂದರು. ಸರಿ, ನಾನು ಕೂಡ ಇವತ್ತು ಬೇರೆ ಏನಾದರೂ ಮಾಡು, ನಾನು ಫ್ರೈಡ್ ರೈಸ್ ಮಾಡೋ ಬೇರೆ ಏನೋ ಮಾಡೋ ಇದರಲ್ಲಿದ್ದೆ. ಆಮೇಲೆ ಸರಿ ಇದನ್ನೇ ಮಾಡೋಣ, ಒಂದ್ಸರಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ಮಾಡಿದೆ. ಬಟ್ ನಿಜವಾಗ್ಲೂ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಆಮೇಲೆ ಮಸಾಲೆನೂ ಕೂಡ ಜಾಸ್ತಿ ಏನು ಮಸಾಲೆ ಥರ ಇರಲಿಲ್ಲ, ತುಂಬ ಒಂಥರ ಪ್ಲೇನ್ ಆಗಿತ್ತು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೀಸನಲ್ಲಿ ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಯಾಕೋ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿತ್ತು, ಹೊಟ್ಟೆ ಹಿಡ್ಕೊಂಡಿತ್ತು, ಸೊ ಅದರಿಂದ ಸ್ವಲ್ಪ ಲೈಮ್ ಸೋಡಾನ ತೊಗೊಂಡೆ, ಸ್ವಲ್ಪ ರಿಲೀಫ್ ಆಗಲಿ ಅಂದ್ಬಿಟ್ಟು. ಬಟ್ ಅಂದ್ರೂ ರಿಲೀಫ್ ಆಗಿಲ್ಲ. ಆಮೇಲೆ ಸ್ವಲ್ಪ ಬಿಸಿನೀರನ್ನ ತೊಗೊಂಡೆ. ಕೆಲವೊಂದು ಟೈಮ್ಗಳಲ್ಲಿ ಈ ಥರ ಆಗ್ತಾ ಇರುತ್ತೆ, ಸೊ ಆ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಅಥವಾ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಲೆಮನ್ ಹಾಕ್ಕೊಂಡು ತಿಂದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ನೆಕ್ಸ್ಟ್ ಅದು ವಿಜಿಲೆಲ್ಲ ಆಗಿ ಅದು ಇದು ಇಳಿಯೋಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಇವಾಗ ಹಲಸಿನಕಾಯಿ ಕಬಾಬ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ನಾನು ತುಂಬ ಸಲ ಮಾಡಿದ್ದೀನಿ ಹಲಸಿನಕಾಯಿ ಕಬಾಬು, ಅದಕ್ಕೋಸ್ಕರ ನಾನು ರೆಸಿಪಿನ ಇನ್ನು ಶೇರ್ ಮಾಡಿಲ್ಲ. ನೀವು ನೋಡಿಲ್ಲ ಅಂತಂದರೆ ಅಥವಾ ಬೇಕು ಅಂತಂದರೆ ಒಂದ್ಸಲ ಕಾಮೆಂಟ್ ಮಾಡಿ ಹೇಳಿ, ನಾನು ಶೇರ್ ಮಾಡ್ಕೊತೀನಿ. ಇಲ್ಲಾಂತಂದರೆ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ಒಂದ್ಸಲ ಹೋಗ್ಬಿಟ್ಟು ನೋಡಿ, ಇಷ್ಟ ಆಗುತ್ತೆ. ಈ ಸೀಸನಲ್ಲಂತೂ ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಹಲಸಿನಕಾಯಿ ಕಬಾಬು ಚೆನ್ನಾಗಿ ಓಡ್ತಾಯಿದೆ ಅಂತಲೇ ಹೇಳ್ಬೋದು. ಇನ್ನೂ ಇದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಇದನ್ನು ಜಾಸ್ತಿ ನಾವು ಮೊದಲು ಮಾಡ್ತಾ ಇರಲಿಲ್ಲ, ಬಟ್ ಇತ್ತೀಚೆಗಂತೂ ನಮ್ಮ ಮನೆಯವ್ರಿಗೆ ಹಲಸಿನಕಾಯಿ ಕಬಾಬ್ ಮಾಡು ಅಂತ ಅಂತಾರೆ. ಒಳ್ಳೆ ಸೈಡ್ಸ್ಗೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಂದಿತ್ತು. ಪ್ರತಿ ಸಲ ಮಾಡಬೇಕಂದ್ರೂ ಚೆನ್ನಾಗೇ ಇರುತ್ತೆ. ಬಟ್ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇವತ್ತು ಮಾಡಿ ಮತ್ತು ನಾಳೆ ಚೆನ್ನಾಗಿ ಅದನ್ನ ಬೇಯಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ಮಾಡಿ ಅಲ್ಲಿ ತಿನ್ನೋಕ್ಕಾಗಲ್ಲ. ಇದಕ್ಕೇನಂತಂದರೆ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರೋದು, ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಬಟ್ ನಾನು ಪ್ರತಿ ಸಲ ಮಾಡಿದಾಗ್ಲೂ ಚೆನ್ನಾಗಿ ಬಂದಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನೀವು ಯಾರ್ಯಾರು ಈ ಸೀಸನ್ನಲ್ಲಿ ಹಲಸಿನಕಾಯಿ ಕಬಾಬ್ ಇಲ್ಲಾಂದರೆ ಬೇರೆ ಏನಾದರೂ ರೆಸಿಪಿನ ಟ್ರೈ ಮಾಡಿದ್ದೀರಾ? ಇಲ್ಲ ಇದಕ್ಕಿಂತ ಬೇರೆ ಥರ ಏನಾದರೂ ರೆಸಿಪಿ ಇದ್ದರೆ ಐ ಥಿಂಕ್ ನನಗೆ ಕಾಮೆಂಟ್ ಮಾಡಿ, ನಾನು ಆ ಒಂದು ರೆಸಿಪಿನ ಟ್ರೈ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬೇಕಂತಂದರೆ ಸ್ವಲ್ಪ ತುಪ್ಪನೂ ಹಾಕ್ಕೊಬೋದು. ನಾನು ಇದಕ್ಕೇನು ತುಪ್ಪ ಹಾಕಿಲ್ಲ ಈ ಸಲ, ಬಟ್ ಅಂದ್ರೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು. ಬಟ್ ನಮ್ಮಮ್ಮ ಏನೋ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅದು ಅಂತ ಅಂದರು. ಅಂದರೆ ಒಬ್ಬೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತಲ್ವ, ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ನನಗೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೆ ನಾನು ಮಾಡುವಂಥ ಅಡುಗೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಇದೇನಿದೆ ಹಲಸಿನಕಾಯಿ
ಚೆನ್ನಾಗಿ ಬೆಂದಿದೆ. ಇಲ್ಲ ಅಂತಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡಿದ್ರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಅಂದರೆ ಮತ್ತೆ ನಾವು ಕುಕ್ಕರಲ್ಲಿ ಬೇಯಿಸ್ಬೇಕಾಗುತ್ತೆ.